ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕುಂಬಳಕಾಯಿ ಯೂಸ್ ಮಾಡಿ ಒಂದೊಳ್ಳೆ ಆಂಧ್ರ ಸ್ಟೈಲ್ ಕುಂಬಳಕಾಯಿ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕುಂಬಳಕಾಯನ್ನು ಈ ರೀತಿ ಹಚ್ಚಿಟ್ಕೋಬೇಕು. ಅದಾದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರಾಗಿ ಗ್ರೈಂಡ್ ಮಾಡ್ಕೋಬೇಕು, ಯಾಕಂದರೆ ನಾವು ಯೂಸ್ ಮಾಡೋದು ಇದರ ಹಾಲು ಮಾತ್ರ. ನೆಕ್ಸ್ಟ್ ಇಷ್ಟೇ ಐಟಮೇ ಬೇಕಾಗಿರೋದು. ಇದಕ್ಕೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೂ ಕೊತ್ತಂಬರಿ, ಉಪ್ಪು. ಒಂದು 50 ಗ್ರಾಮಷ್ಟು ನಾವು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಕೊಡಿ. ಅದಾದಮೇಲೆ ನಾವು ತೋರಿಸಿದ್ದ ಎಲ್ಲ ಪದಾರ್ಥಗಳು, ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಸುಮ್ಮನೆ ಒಂದು ಸರಿ ರೋಸ್ಟ್ ಮಾಡ್ಕೊಳ್ಳಿ. ಅದಾಗಿದ್ದೆ ಬೇಳೆ ಹಾಗೂ ಹಚ್ಚಿಟ್ಕೊಂಡಿರೋ ಕುಂಬಳಕಾಯನ್ನು ಇದಕ್ಕೆ ಹಾಕ್ಬಿಡಿ. ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋ ಕೊಬ್ಬರಿ ರಸ ಅಥವಾ ಹಸಿ ಕೊಬ್ಬರಿ ಹಾಲನ್ನು ಇದಕ್ಕೆ ಆ್ಯಡ್ ಮಾಡಿ. ನೀವು ಬೇಕಂದರೆ ಆ ಕೊಬ್ಬರಿನೂ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಮಗೆ ಇಷ್ಟ ಆಗಲ್ಲ, ಆದ್ದರಿಂದ ನಾವು ಬರೀ ಹಾಲು ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಹಾಗೆಯೇ ಆ ಕೊಬ್ಬರಿಯಲ್ಲಿ ಇನ್ನೂ ಸ್ವಲ್ಪ ಹಾಲಿರುತ್ತೆ, ನೀಟಾಗಿ ಹಿಂಡಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಒಣಮೆಣಸಿನ ಜಾಗದಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಈಗ ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ವಿಜಿಲ್ ಕೂಗಿಸ್ಕೊಂಡ್ಮೇಲೆ ಕುಕ್ಕರ್ ತಣ್ಣಗಾಗಿದೆಯಾ ಚೆಕ್ ಮಾಡಿ. ಕುಕ್ಕರ್ ತಣ್ಣಗಾಗಿದ್ದರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಸಾಂಬಾರನ್ನು ನೀವು ಬೇಕಂದರೆ ಸ್ವಲ್ಪ ಟೇಸ್ಟ್ ಮಾಡ್ಬೋದು. ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಟ್ ಈಸ್ ರೆಡಿ. ಬಿಸಿ ಬಿಸಿ ಹಾಗೂ ಟೇಸ್ಟಿಯಾದ ಕುಂಬಳಕಾಯಿ ಪಪ್ಪು ರೆಡಿ. ಇದು ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಇದನ್ನು ಚಪಾತಿ ಜೊತೆ ಟೇಸ್ಟ್ ಮಾಡಿದ್ದೀವಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ಗೊತ್ತಲ್ಲ, ವಾಟ್ಸ್ ಸ್ಪೆಷಲ್ ಟುಡೇ.